ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಗುರುಭ್ಯೋ ನಮಃ. ಮಾಯಕಾರ್ಪುಭ್ವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಅದರ ಜೊತೆಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರುವಂಥವ್ರು ಬೇಗ ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ವಿಶೇಷವಾಗಿ ರಮಲಶಾಸ್ತ್ರ, ತಂಡೂಲ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ವಿಳ್ಳೆದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ, ಪಂಚಾಂಗ ಪ್ರಶ್ನ, ವಸ್ತ್ರ ಪ್ರಶ್ನ, ಶಕುನ ಪ್ರಶ್ನಾದಿಗಳ ಒಳಗೊಂಡಂಥ ಒಂದು ವಿಶೇಷವಾದಂಥ ಒಂದು ತರಗತಿಯನ್ನು ನಾನು ಆಯೋಜನೆ ಮಾಡಿರುವಂಥದ್ದು ಲೇರುಚಿ ಹೋಟೆಲ್ ಮೈಸೂರಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಕೂಡಲೇ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಒತ್ತು ತರಗತಿಯನ್ನು ಕಲಿಯುವಂಥ ಆಸಕ್ತರು ಸೇರ್ಕೊಡಿ ಅಂತ ಹೇಳ್ತಾ, ಇನ್ನು ಈ ವಾರ ಯಾರಿಗೆಲ್ಲ ಚೆನ್ನಾಗಿದೆ, ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ವಿಚಾರಗಳ ಬಗ್ಗೆ ನೋಡುವಾಗ ಕವಡೆ ಶಾಸ್ತ್ರದ ಪ್ರಕಾರ ವಾರದ ಭವಿಷ್ಯ. ಇನ್ನು ಈ ವಾರದ ಭವಿಷ್ಯವನ್ನು ನೋಡುವಾಗ ಜೂನ್ 15ನೇ ತಾರೀಕಿಂದ ಜೂನ್ 21ನೇ ತಾರೀಕುವರೆಗೂ ಬಹಳ ವಿಶೇಷವಾಗಿರುವಂಥ ಕವಡೆ ಶಾಸ್ತ್ರದ ವಾರ ಭವಿಷ್ಯವನ್ನು ನೋಡೋಣ. ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ, ಟೆಕ್ನಿಕಲಿ ಸೈಂಟಿಫಿಕಲಿ ಹೇಳಬೇಕು ಅಂದರೆ ದಕ್ಷಿಣಾಯನ ಕೂಡ ಪ್ರಾರಂಭ ಆಗ್ತಾ ಇದೆ. ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ ಇರುವಂಥದ್ದು. ಇನ್ನು ಈ ವಾರದ ಮೇಜರ್ ಬೆಳವಣಿಗೆ ಅಂತಂದರೆ ಅರ್ಥದ್ದೇನಿಲ್ಲ. 21ನೇ ತಾರೀಕು ಸರ್ವತ್ರ ಏಕಾದಶಿ, ವಿಶ್ವ ಯೋಗ ದಿನ. ಅದರ ಜೊತೆಗೆ ದಕ್ಷಿಣಾಯನ ಪ್ರಾರಂಭ ಆಗುವಂತಹ ಒಂದು ದಿನ. ವೈಜ್ಞಾನಿಕವಾಗಿ ದಕ್ಷಿಣಾಯನ ಅವತ್ತಿನ ದಿನ ನಮಗೆ ಪ್ರಾರಂಭ ಆಗ್ತದೆ. ಇನ್ನು ಪ್ರಮುಖವಾಗಿ ಈ ವಾರದ ಭವಿಷ್ಯವನ್ನ ಕವಡೆ ಶಾಸ್ತ್ರದ ಪ್ರಕಾರ ನೋಡೋದಾದ್ರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 4, 3, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಅನುಕೂಲಗಳಾಗ್ತದೆ, ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನೆರವೇರುವಂಥದ್ದು, ಯಶಸ್ಸು ಲಾಭ ದೊರಕುವಂಥ ವಾರ ಮೇಷರಾಶಿಯವರಿಗೆ ಚೆನ್ನಾಗಿದೆ ಈ ವಾರ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 4, 3, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಅನುಕೂಲಗಳು, ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ, ಮಾತುಕತೆ, ಶುಭ ಕಾರ್ಯಗಳು ನೆರವೇರುವಂತಹ ಯೋಗ ಮತ್ತು ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂತಹ ಯೋಗ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂತಹ ಯೋಗ ಈ ವಾರ ಇದೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ 4, 4, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ, ಕಷ್ಟದಿಂದ ಧನ ಲಾಭ ಆಗುತ್ತೆ. ಎಚ್ಚರಿಕೆಯಿಂದ ನೀವು ಮಾಡಲಿಲ್ಲ, ಹಿಂದೆ ಮುಂದೆ ವಿಷಯಗಳನ್ನ ನೋಡ್ಕೊಂಡು ಮಾಡಲಿಲ್ಲ, ಆತುರ ನಿರ್ಧಾರಗಳನ್ನ ತಗೊಂಡ್ರೆ ಅಂದರೆ ಧನಮಾನ ಹಾನಿಯಾಗುವಂಥ ಸಾಧ್ಯತೆ ಇರ್ತದೆ. ಈ ವಾರ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾದಂತಹ ಸನ್ನಿವೇಶಗಳು ಇದೆ. ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡ್ಕೊಂಡು ಬನ್ನಿ, ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 4, 4, 8, 8, 4, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ ದೊರೆಯುತ್ತೆ, ಧನಲಾಭ ಇದೆ, ಸ್ತ್ರೀ ಸೌಖ್ಯ ಇದೆ, ವ್ಯವಹಾರ ಲಾಭ ಇದೆ, ಮಿತ್ರರಿಂದ ಅನುಕೂಲ ಇದೆ, ನೀವು ಅಂದುಕೊಂಡಂಥ ಕೆಲಸಗಳಲ್ಲಿ ವಿಶೇಷವಾದಂಥ ಫಲಪ್ರಾಪ್ತಿ ಆಗುವಂಥ ವಾರ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 3, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. 6 ಕವಡೆ ನೋಡಿ ವಿಶೇಷವಾಗಿ ಧನಹಾನಿಯನ್ನು ಮಾಡುತ್ತೆ, ಕಾರ್ಯಗಳಲ್ಲಿ ವಿಘ್ನವನ್ನು ಮಾಡುತ್ತೆ. ಈ ವಾರ ಏನೋ ಒಂದು ಕೆಟ್ಟ ವಿಷಯವನ್ನು ಕೇಳುವಂಥದ್ದಿರುತ್ತೆ. ನೀವು ಮಾಡುವಂಥ ಕೆಲಸಗಳಲ್ಲಿ ಅಥವಾ ಹಳೆ ಕಾರ್ಯಗಳಲ್ಲಿ ಜನಗಳ ವಿರೋಧಗಳನ್ನು ಮಾಡುವಂಥದ್ದು, ಕುಟುಂಬದಲ್ಲಿ ಹೊರಗಡೆ ವಾದ ವಿವಾದಗಳನ್ನು ಮಾಡುವಂತಹ ವಾರ ಇದು. ಅದರಿಂದ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾಡಬೇಕಾಗಿರುವಂಥ ಕೆಲಸ ಶಿವಪಾರ್ವತಿ ದರ್ಶನವನ್ನು ಮಾಡಿ, ನೀವು ಸೇವೆಯನ್ನು ಮಾಡಿ ಮತ್ತು ಅವರಿಗೆ ಶರಣಾಗತಿಯಾಗಿ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 4, 4, 8, 8, 4, 12, 12, 3, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ. ಆದರೆ
ಪ್ರಯತ್ನದಿಂದ ಕಡೆಗೆ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಈ ವಾರ ಕನ್ಯಾ ರಾಶಿಯವರು ಕೂಡ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ, 50-50 ಅಂತ ಹೇಳ್ಬೋದು. ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪ ಅಂದರೆ ಭೂಹರ ಸ್ವಾಮಿ ಮತ್ತು ಭೂದೇವಿ ವಿಶೇಷವಾದಂಥ ದರ್ಶನ ಪೂಜೆಯನ್ನು ಮಾಡೋದು ಅನುಕೂಲಕರ. ಮತ್ತು ಕುಲದೇವರಲ್ಲಿ ವಿಶೇಷವಾಗಿ ಹೆಣ್ಣು ದೇವರ ದರ್ಶನವನ್ನು ಮಾಡುವಂಥದ್ದು ಈ ವಾರ ಅನುಕೂಲಗಳು ಆಗ್ತದೆ. ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯವ್ರಿಗೆ 5, 4, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಳ್ಳರಿಂದ ಕಂಟಕ, ಮೋಸ ಹೋಗುವಂಥದ್ದು, ಆಪ್ತರಿಂದ ಮೋಸ ಹೋಗ್ತೀರಿ, ಸುತ್ತಮುತ್ತ ಇರೋರೇ ನಿಮ್ಮ ಹಿಂದೆ ವಂಚಿತ ಆಗ್ತಿರ್ತಾರೆ, ಅಧಿಕಾರಿಗಳಿಂದ ಟೀಮ್ ಲೀಡರ್ಸ್ ಇಂದ ಕಿರಿಕಿರಿ ಆಗುತ್ತೆ, ಕೊಲೀಗ್ಸ್ ಇಂದ ಪ್ರಾಬ್ಲಮ್ಗಳಾಗುತ್ತೆ, ಜಾಗ್ರತೆಯಿಂದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ತೊಂದರೆಯಲ್ಲಿ ಸಿಕ್ಕಾಕೋತೀರಾ. ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 5, 10, 15 ಕವಡೆ ಅಂಗಾತ ಬೀಳುವಂಥದ್ದು, ಕಾರ್ಯದಲ್ಲಿ ಅಲ್ಪ ಜಯವಿದೆ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ತುಂಬ ಪ್ರಯತ್ನದಿಂದ ಸುಖ ಸೌಖ್ಯ ಪ್ರಾಪ್ತಿ ಆಗ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ನಿಮಗೆ 50-50 ಅಂತ ಹೇಳ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ ಕಾಲಭೈರವನಿಗೆ ವಿಶೇಷವಾಗಿರುವಂತಹ ದೀಪವನ್ನು ಹಚ್ಚುವಂಥದ್ದು, 5 ಬತ್ತಿ ಇರುವಂಥ ದೀಪವನ್ನು ಹಚ್ಚೋದ್ರಿಂದ ಈ ಟೆನ್ಷನ್ ಸ್ವಲ್ಪ ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಧನುರಾಶಿಯವ್ರಿಗೆ 5, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಧನಲಾಭ, ಆಭರಣ ಸಂಗ್ರಹ, ಆಭರಣವನ್ನ ಖರೀದಿ ಮಾಡುವಂಥದ್ದು, ದೂರ ಹೋಗಿರುವವರ ಪ್ರೀತಿ ಸಂಪಾದನೆ ಮಾಡುವಂಥದ್ದು, ಸಿಕ್ಕಿಕೊಂಡಿರುವಂಥ ಒಂದಷ್ಟು ಹಣ ಬರುವಂಥದ್ದು, ಶಾರೀರಿಕ ಸೌಖ್ಯ ಉಂಟಾಗುವಂಥ ಯೋಗ ಈ ವಾರ ನಿಮಗೆ ಇದೆ. ಮಕರ ರಾಶಿಯವರಿಗೆ 4, 4, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು, ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂತಂದ್ರೆ ಧನಮಾನ ಹಾನಿ ಆಗುತ್ತೆ. ಈ ವಾರ ಒಟ್ಟಾರೆಯಾಗಿ ನಿಮಗೆ ಚೆನ್ನಾಗಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಂಧೂರ ಮತ್ತು ಸಿಹಿಯನ್ನ ಅರ್ಪಣೆ ಮಾಡಿ, ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಆಗುತ್ತೆ. ಆದ್ರೂ ಈ ವಾರ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ, ಎಚ್ಚರಿಕೆಯಿಂದ ಇರಲಿಲ್ಲ, ವ್ಯವಹಾರವನ್ನು ನೋಡ್ಕೊಂಡು ಮಾಡಲಿಲ್ಲ. ಸುಮ್ಮನೆ ಹೋಗ್ಬಿಟ್ಟು ಯಾರೋ ದುಡ್ಡು ಹೇಳಿದ್ರು ಪಾರ್ಟ್ನರ್ಶಿಪ್ ಮಾಡೋಣ, ಏನೋ ವ್ಯವಹಾರ ಸ್ಟಾರ್ಟ್ ಮಾಡೋಣ, ಏನೋ ಹೊಸದಾಗಿ ಜಮೀನು ತಗೊಳ್ಳೋಣ, ಸೈಡ್ ತಗೊಳ್ಳೋಣ, ಏನೋ ಮಾಡೋಕೆ ಹೋದ್ರೆ ಈ ವಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀರಾ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ, ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಡುವಂಥದ್ದು, ಎಳ್ಳು ಮತ್ತು ಬೆಲ್ಲವನ್ನು ಅರ್ಪಣೆ ಮಾಡುವಂಥದ್ದು, ಅವ್ರಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ಈ ಟೆನ್ಷನ್ ನಿಮಗೆ ಕಮ್ಮಿ ಆಗುತ್ತೆ. ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 4, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಳ್ಳರಿಂದ ಕಂಟಕ, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಅಧಿಕಾರಿಗಳಿಂದ ತೊಂದರೆ, ಸುತ್ತಮುತ್ತ ಇರೋರೇ ನಿಮ್ಗೆ ಈ ವಾರ ತೊಂದರೆ ಕೊಡ್ತಾರೆ. ನಿಮ್ಮ ಹಿಂದೆ ಗುಸು ಪಿಸು ಮಾತುಗಳು ಸಿಕ್ಕಾಬಟ್ಟೆ ಆಗತ್ತೆ. ಮಾಡುವಂಥ ಕೆಲಸದಲ್ಲಿ ಯಾರನ್ನು ನಂಬಬೇಡಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಮೀನರಾಶಿಯವರು ಮಾಡಬೇಕಾಗಿರುವಂಥದ್ದು ಗೋ ಸೇವೆಯನ್ನು ಮಾಡಿ, ಗೋವಿಗೆ ಅಕ್ಕಿ ಬೆಲ್ಲವನ್ನು ಅರ್ಪಣೆಯನ್ನು ಮಾಡಿ, ಜೊತೆಗೆ ಕುಲದೇವರ ದರ್ಶನವನ್ನು ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ನಿಮಗೂ ಕೂಡ ಜಾತಕನ ತೋರಿಸ್ಬೇಕು, ವಾಸ್ತು ಪರಿಶೀಲನೆಯನ್ನು ಮಾಡಿಸ್ಬೇಕು ಅಂತಂದ್ರೆ ಖಂಡಿತವಾಗಿಯೂ ಭೇಟಿ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅಂತೇಳಿ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ